ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಇವತ್ತೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಸರಳವಾಗಿರುವಂಥ ರೆಮಿಡೀಸು, ತಂತ್ರ ಮಂತ್ರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಗುರುಗಳನ್ನ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಮನೆಯಲ್ಲಿ ಸಿರಿತನ ಬರಬೇಕು ಅಂತಿರುತ್ತೆ, ಆದರೆ ನಾವು ಮಾಡುವಂಥ ಕೆಲವೊಂದು ಸಮಸ್ಯೆಗಳಿಂದ ಅಥವಾ ತಪ್ಪುಗಳಿಂದ ಅದು ಒಂದು ರೀತಿಯಾಗಿರುವಂಥ ಅವಾಯ್ಡ್ ಆಗ್ತಾ ಇರುತ್ತೆ ಅಥವಾ ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ನಮಗೆ ಒಳ್ಳೇದಾಗಬೇಕು ಅಥವಾ ಸಿರಿತನ ಬರಬೇಕು, ನಾವು ಯಾವ ತಪ್ಪುಗಳನ್ನ ಮಾಡ್ತಿರ್ತೀವಿ, ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಿರುವಂಥದ್ದು. ಸೊ ಆ ಥರದ್ದೇನಾದರೂ ತಪ್ಪುಗಳಿದ್ರೆ, ಈಗ ಅದೃಷ್ಟ ಬರಬೇಕು ಅಂತಿರುತ್ತೆ, ಪಡ್ಕೊಳಕ್ಕಾಗ್ತಾ ಇರೋದಿಲ್ಲ ನಮಗೆ. ಸೊ ಏನು ತಪ್ಪುಗಳನ್ನ ನಾವು ಅವಾಯ್ಡ್ ಮಾಡಿದ್ರೆ ಅದೃಷ್ಟ ಅನ್ನುವಂಥದ್ದು ಒಳಗಡೆ ಎಂಟ್ರಿ ಕೊಡುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಥರದ್ದು ಕೇಳಿದರೆ ಒಂದಷ್ಟುದ್ದ ಹೇಳ್ತೀನಿ ನಾನು. ಯಾಕೆ ಅಂದರೆ ಅದು ನಿಜ ನಮ್ಮನ್ನು ಹುಡುಕಿ ಬರಲಿಕ್ಕೆ ಬಾಗಿಲಲ್ಲಿ ಕಾಯ್ತಿರುತ್ತಂತೆ. ನಾವೆಂಥ ಜನ ಗೊತ್ತಾ, ಬೆಳಗ್ಗೆ ಎಷ್ಟೊತ್ತಾದರೂ ಸ್ನಾನ ಮಾಡದೇ ಇರೋದು, ಹಂಗೂ ಸ್ನಾನ ಮಾಡಿದ್ರೆ ಕೊಳಕು ಬಟ್ಟೆ ಹಾಕ್ಕೊಳ್ಳೋದು, ಹರಿದಿರೋ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಇರಲಿ ಬಿಡು ಪರವಾಗಿ ನೆನ್ನೆ ಒಂದೇ ದಿನ ಹಾಕ್ಕೊಂಡಿದ್ದು ನಾನು ಅಂತೇಳಿ ಧರಿಸೋವಂಥದ್ದು. ಆಮೇಲೆ ಈ ಮುರಿದಿರೋವಂಥ ಬಾಚಣಿಗೆಯಿಂದ ನೀವು ಕೂಂಬ್ ಮಾಡ್ಕೊಳ್ತಕ್ಕಂತಹದ್ದು. ಕೂಂಬನ್ನೇ ಬಹುಶಃ ನಾನು ಒಂದು 10 ನಿಮಿಷ ವಾಶ್ ಮಾಡ್ತೀನಿ. ಬಹುಶಃ ನಾನು ಹತ್ತಿರುತ್ತೆ, 10 ಕೂಡ ನಾನು ಕ್ಲೀನಾಗಿ ವಾಶ್, ನನಗದು ಅಭ್ಯಾಸ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದರೆ, ನೀವು ಹಾಗೆಯೇ ಇರಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಅದಕ್ಕೊಂದು ಮಹತ್ತರವಾದ ಶಕ್ತಿ ಇದೆ ಅದಕ್ಕೆಲ್ಲ ಕೂಡ. ಆಮೇಲೆ ಈ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಲ್ಲಾಡಿಸ್ತಿರೋದು, ಸಾಯಂಕಾಲ ಕತ್ತಲು ಆಗ್ತಾಯಿದೆ, ಆ ಸಂದರ್ಭದಲ್ಲೂ ಲೈಟು ಹಾಕದೆ ನೀವು ದೇವ್ರ ಕೊಂಡಲ್ಲಿ ದೀಪನೂ ಹಚ್ಚದೆ ಇರ್ತಕ್ಕಂತಹದ್ದು. ಆಮೇಲೆ ಬೆಳಗ್ಗೆ ನೀವು ಸ್ನಾನ ಮಾಡೋದು, ಈ ಕಾಫಿ ಕುಡಿದು ಅದಕ್ಕೆ ಸ್ವಲ್ಪ ಎಕ್ಸ್ಕ್ಯೂಸ್ ಇದೆ, ತಿಂಡಿ ತಿಂದು ಬ್ರೇಕ್ಫಾಸ್ಟು ಮಾಡಿಬಿಡ್ತೀರಿ, ಆಮೇಲೆ ಒಂದು 8:30 9 ಗಂಟೆಗೋ ಸ್ನಾನ ಮಾಡ್ತೀರಿ. ಹಸಿವಾಯ್ತು ಅಂತ ತಿನ್ಬಿಡೋದು, ಕಾಫಿನೂ ಕುಡಿತೀರಿ, ತಿಂಡಿನೂ ತಿನ್ನೋದು, ಆಮೇಲೆ ಹೋಗಿ ಸ್ನಾನ ಮಾಡೋದು. ಇದನ್ನು ರಾಕ್ಷಸ ಸ್ನಾನ ಅಂತ ಕರೀತಾರೆ. ಇಂತಹ ರಾಕ್ಷಸ ಸ್ನಾನಾದಿಗಳನ್ನು ಮಾಡೋದ್ರಿಂದ ಆಮೇಲೆ ಮನೆಯಲ್ಲಿ ಯಾವಾಗಲೂ ಕೂಡ ಕೆಟ್ಟ ಪದಗಳೇ, ಕೆಟ್ಟ ಮಾತುಗಳೇ ಬಳಸ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ಬಟ್ಟೆಗಳು ಹಾಕಿರ್ತೀರಿ, ಹೇಗಂದರೆ ಹಾಗೆ ಇರ್ತವೆ ಅವು. ನಿಮ್ಮ ಸೋಫಾ ಮೇಲೂ ಇರ್ತವೆ, ಟಿ ವಿ ಸ್ಟ್ಯಾಂಡ್ ಪಕ್ಕದಲ್ಲೂ ಇರ್ತವೆ. ಅದು ಹೇಗಂದರೆ ಹಾಗೆ ನೋಡಿದ್ರೆ, ನೀವು ಯಾರ ಮನೆಗಾದ್ರೂ ಹೋದರೆ ಸುವಾಸನೆ ಬೀರುತ್ತಾ ಇರುತ್ತೆ, ನಿಮಗೆ ಅನಿಸುತ್ತೆ ಮನೆ ದುರ್ವಾಸನೆ ಅಂತ. ನೀವೇ ಹೋಗಿದ್ದೀರಿ ಅವ್ರ ಮನೆಗೆ, ಎಷ್ಟು ಸುವಾಸನೆ ಅಂತ ಅನಿಸಿರುತ್ತೆ. ಆದರೂ ನಿಮ್ಮ ಮನೆಗೆ ಮತ್ತೆ ಬರ್ತೀರಿ, ನಮ್ಮನೆ ಬಿಡು, ನಾವು ಹಿಂಗೆ ಇರ್ಬೇಕು ಬಿಡು ಅಂತ ನೀವು ಅಲ್ಲಿ ನೀವು ಕಟ್ಟಾಕೊಂಡ್ಬಿಟ್ಟಿದ್ದೀರಿ. ಅದಕ್ಕೆ ಈ ತರಹದ ತಪ್ಪಗಳಿಗೆ ಅವಕಾಶವನ್ನು ಕೊಡಬಾರದು. ಬೆಳಗ್ಗೆ ಸೂರ್ಯನನ್ನು ನೀವು ಎಬ್ಬಿಸಬೇಕು. ಅವನು 24 ತಾಸು ಮಲಗಲ್ಲವ, ಇದು ಇಲ್ಲವೂ ಇಲ್ಲ. ಆಮೇಲೆ ಕತ್ತಲು ಆಗಲ್ಲ, ಆ್ಯಕ್ಚುಲಿ ಕತ್ತಲು ಆಗೋದೇ ಇಲ್ಲ. ಅವನು ಯಾವಾಗೂ ಪ್ರಖರವಾಗಿರ್ತಾನೆ ಅಷ್ಟೇ. ಈ ಕಡೆಯಿಂದ ಈ ಕಡೆ ಭೂಮಿ ಹೋದಾಗ ಈ ಲಂಬ ಇದ್ದಾಗ ಸಂಪೂರ್ಣವಾಗಿ ಅದು ನಮಗೆ ಗೋಚರ ಆಗುತ್ತೆ. ಯಾಕಂದರೆ ಈ ಕಡೆ ನಮಗೆ ಕತ್ತಲಾದರೆ ಅಮೇರಿಕ ಬೆಳಕಿರುತ್ತಲ್ಲ ಬೇರೆ ದೇಶಗಳಿಗೆ, ಇನ್ನೆಲ್ಲವನು ಅಲ್ಲಿ ಬೆಳಕು ಅಂದಮೇಲೆ ಮತ್ತೆ ಇಲ್ಲಿ ಬರ್ತಾನಲ್ಲ, ಎಲ್ಲಿದ್ದಾನೆ ಅವನು ಮುಳುಗೋದು. ನಾವಷ್ಟೇ ಮುಳುಗ್ತಾ ಇದ್ದೀವಿ ಇಲ್ಲಿ. ಹಾಗೆ ನಮ್ಮ ಬದುಕಲ್ಲಿ ನಾವು ಮುಳುಗಬಾರ್ದು ಅಂತಂದರೆ ಪ್ರಾತಃ ಕಾಲಕ್ಕೆ ಏನು ಮಾಡಬೇಕು, ಅವನಿಗೊಂದು 2 ಸಾವಿರ ಕೃತಜ್ಞತೆ ಹೇಳೋದು, ಅರ್ಘ್ಯ ಪಾತ್ರೆಯಿಂದ ಅರ್ಘ್ಯವನ್ನು ಕೊಡುವಂಥದ್ದನ್ನು ಮಾಡಬೇಕು. ಇನ್ನು ಕೆಟ್ಟದ್ದು ತುಂಬ ಇದೆ, ಅದನ್ನು ನಾನು ಹೇಳಲಿಕ್ಕೂ ಕೂಡ ಅಷ್ಟು ಕರೆಕ್ಟಲ್ಲ, ಸಮಂಜಸವಲ್ಲ. ಈ ತರಹದ್ದು ಬೇಕಾದಷ್ಟು ಸಂಜೆ ಆದ ಸಾಯಂಕಾಲ ಮಲಗೋದಿದೆಯಲ್ಲ, ಯಾವತ್ತೂ ಜೀವನದಲ್ಲಿ ಮಾಡಬೇಡಿ. ಆಕಸ್ಮಿಕ ಮಾಡಿದರೆ ಈ ಗಣಪತಿಗೆ ಬಸ್ಗೆ ಹೊಡಿತಾರಲ್ಲ, ಕೈ ಹಿಡ್ಕೊಂಡು ಹಾಗೆ ಹೊಡೆದುಬಿಡಿ, ನಿಮಗೆ ನೀವೇ ಒಂದು ರೂಮಲ್ಲಿ ಕೊಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಈ ತರಹದ್ದು ತುಂಬ ಇದೆ. ದುರಭ್ಯಾಸಗಳು, ದುಶ್ಚಟಗಳು, ಆಮೇಲೆ ದುರ್ನಾತ ಬೀರ್ತಕ್ಕಂಥ ಪದಾರ್ಥಗಳು. ಆಮೇಲೆ ನಿಮ್ಮ ಮನೇಲಿ ತುಂಬ ಇದು ಮಾಡಿರ್ತೀರಿ, ಎಂಥ ಅದು ಈ ಸಿರಪ್ಪು, ಆಮೇಲೆ ಈ ಟ್ಯಾಬ್ಲೆಟ್ಸು ಇವೆಲ್ಲ ಕೂಡ, ಅವೆಲ್ಲ ಮುಗಿದೋಗಿರ್ತವೆಲ್ಲ, ಹಂಗೆ ಎಕ್ಸ್ಪೈರ್ ಆಗಿರ್ತವೆ, ಹಂಗೇ ಇಟ್ಟಿರ್ತೀರಿ ಒಂದು ಇದರಲ್ಲಿ, ಹಾಗೇ ಇಟ್ಬಿಟ್ಟು ಇದೆಲ್ಲ ಕೂಡ ತೆಗೆಯುವಂಥದ್ದನ್ನು ಮಾಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಇಡ್ತಕ್ಕಂಥ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕಬೋರ್ಡಲ್ಲಿ ಬಟ್ಟೆಗಳಿರ್ತಾವಲ್ಲ, ಯಾರಾದರೂ ಆಕಸ್ಮಿಕ ತೆಗೆದು ನೋಡಿದ್ರು ವಾವ್ ಅನಿಸ್ಬೇಕು. ಅಷ್ಟು ಹಳೇದಾಗಿರಲಿ, ಅದು 4 ವರ್ಷದಾಗಿರಲಿ, ಹಾಗೇ ನೀವು ಐರನ್ ಮಾಡಿ ಜೋಡಿಸಿಟ್ಟಿರಬೇಕು. ಹೆಂಗಂದ್ರೆ ಹಂಗೆ ತುರ್ಕು ಬಿಟ್ಟಿರ್ತೀರಲ್ಲ, ನೀರು ತೆಗೆದ್ರೆ ನಿಜ ಈ ಪದ ಕರೆಕ್ಟ್ ಇದೆ, ಬಂದು ಮೇಲೆ ಬಿದ್ದೋಗ್ತವೆ. ಹಾಗೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಇಲ್ಲಿ ಶ್ರಮ ಪಡಬೇಕು ಅಷ್ಟೇ, ಇನ್ನೇನು ಇಲ್ಲ. ವಾಶ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಇಡ್ತಕ್ಕದಷ್ಟೇ.
ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆ ಕ್ಲೀನ್ ಮಾಡಿ ಆ ಬ್ಲಾಂಕೆಟನ್ನು ಕರೆಕ್ಟಾಗಿ ಸರಿಪಡಿಸ್ಬೇಕಂತೆ. ಹಂಗೆ ನೀವು ಹೋಗೋಕ್ಕೆ ಚಾನ್ಸೇ ಇಲ್ಲ. 10 ಹೆಜ್ಜೆ ಕೂಡ ನೀವು ಇಡಬಾರ್ದು. ಯಾವಾಗಲೂ ಮತ್ತೆ ರೆಡಿ ಮಾಡ್ಕೊಂಡು ಬಂದು ತಿಂಡಿ ತಿಂದು ನೀವು ಹೋಗ್ಬೇಕಾದ್ರೆ ಆವಾಗ ರೆಡಿ ಮಾಡ್ತೀರಿ, ಏನೂ ಪ್ರಯೋಜನ ಬರಲ್ಲ. ಇನ್ನು ಲತ್ತೆಗೆ ಏನೋ ಅದಕ್ಕೊಂದು ಸೇರಿಸ್ದಂಗೆ ಆಯಿತು, ಆ್ಯಡ್ ಮಾಡ್ದಂಗೆ ಆಯಿತು ಲತ್ತೆಗೆ, ನೀವು ಅದು ಮತ್ತೆ ಮಾಡಿದಾಗ. ಅದಕ್ಕಾಗಿ ದಯವಿಟ್ಟು ಈ ಥರದ್ದನ್ನು ಬೇಡ, ನನ್ನ ಪ್ರಕಾರ ಬೇಡ. ಮನೆಯನ್ನು ಎಷ್ಟು ಶುಚಿತ್ವ ಇಟ್ಕೊಳ್ತೀರೋ ನಿಮ್ಮ ಮನಸ್ಸು ಅಷ್ಟು ಶುಚಿ ಇರುತ್ತೆ. ಮನೆ ಅಂದರೆ ಏನು ಆ್ಯಕ್ಚುಲಿ? ಮಾ ಅಂದರೆ ಮನಸ್ಸಿನ, ನೇ ಅಂದರೆ ನೆಮ್ಮದಿ. ನಮ್ಮ ಮನಸ್ಸಿನ ನೆಮ್ಮದಿಯಲ್ಲಿದೆ ಮನೆಯಲ್ಲಿದೆ ಅಂತ, ಅಂತಹ ಮನೆ ಆಗಿರಬೇಕು ನಮ್ಮದು. ಖಂಡಿತ ಗುರುಗಳೇ, ಆ ಎಕ್ಸ್ಪ್ಲೇಷನ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಾ ಅಂದರೆ ಏನು, ನಾ ಅಂದರೆ ಏನು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಅನ್ವಾಂಟೆಡ್ ವಸ್ತುಗಳನ್ನ ಆದಷ್ಟು ನಾವು ಮನೆಯಿಂದ ತೆಗೆದು ಹೊರಗಡೆ ಎಸಿಬೇಕು. ಯಾರಾದರೂ ಮನೆಗೆ ಬಂದರೆ ಎಲ್ಲೋ ಒಂದು ಕಡೆ ಪರಿಮಳ ಭರಿತವಾಗಿರಬೇಕು ನಮ್ಮ ಮನೆ ಅಂತ ತಿಳಿಸ್ಕೊಟ್ರಿ. ಅದೃಷ್ಟ ಬರಬೇಕು ಅಂತ ರೆಡಿ ಇರುತ್ತೆ. ನಾವು ಯಾವ ತಪ್ಪುಗಳನ್ನ ಮಾಡಿ ಅದನ್ನು ಅವಾಯ್ಡ್ ಮಾಡ್ತಿರ್ತೀವಿ. ಇನ್ನು ಮುಂದೆ ಆದರೂ ಇವನ್ನ ನಾವು ತಪ್ಪುಗಳನ್ನ ಮಾಡದೆ ಹೋದರೆ ಅದೃಷ್ಟ ಅನ್ನೋಂಥದ್ದು ನೇರವಾಗಿ ಮನೆ ಒಳಗಡೆ ಬರುತ್ತೆ ಅಂತಲೇ ಭಾವಿಸ್ತೀನಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಉತ್ತಮವಾಗಿರುವಂಥ ವಿಚಾರಗಳನ್ನು ಈ ಒಂದು ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದೃಷ್ಟ ಬರಬೇಕು ಅಂತಿದೆ, ಆದರೂ ಕೂಡ ಬರ್ತಿರಲಿಲ್ಲ, ಏನೋ ಒಂದು ರೀತಿಯಾಗಿರುವಂಥ ಸಮಸ್ಯೆಗಳಿತ್ತು ಅಂತಂದರೆ ಯಾವ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರಿ ಈ ಗುರುಗಳು ತಿಳಿಸಿರುವಂಥದ್ರಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ಫಾಲೋ ಮಾಡಿ ಈ ತಪ್ಪುಗಳನ್ನು ಮಾಡದೇ ಇದ್ದರೆ ಅದೃಷ್ಟ ಅನ್ನೋಂಥದ್ದು ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.